ಕೆಲವೊಂದ್ಸರಿ ನಾವು ಲೈಫಲ್ಲಿ ಏನೆಲ್ಲಾ ಮಾಡ್ತಿದ್ರು ಕೆಲವೊಬ್ರು ಆಡೋ ಮಾತುಗಳಿಂದ ಅವ್ರು ನಡ್ಕೊಳ್ಳೋ ರೀತಿಯಿಂದ ನಾವೇನು ಮಾಡೇ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಆ ದಿನಗಳು ನಮ್ ಜೀವನದಲ್ಲಿ ಎಷ್ಟು ಕಷ್ಟ ಆಗಿರುತ್ತೆ ಅಂತಂದ್ರೆ ನಾವ್ ಯಾರ ಹತ್ರನೂ ನಮ್ ಕಷ್ಟನ ಹೇಳ್ಕೊಳ್ಳೋದಕ್ಕೂ ಆಗಲ್ಲ, ನಮ್ನ ನಾವು ಸಮಾಧಾನ ಪಡಿಸ್ಕೊಳ್ಳೋದಕ್ಕೂ ಆಗಲ್ಲ. ಅಂತ ಟೈಮಲ್ಲಿ ನನ್ನ ಸಮಾಧಾನ ಮಾಡಕ್ಕಾಗೋದು ನನ್ನ ಹಸ್ಬೆಂಡಿಗೆ ಮಾತ್ರನೇ. ಹಿ ನೋಸ್ ಮೀ ಬೆಟರ್ ದನ್ ಎನಿವನ್. ನನ್ನ ಚಿಲ್ ಮಾಡೋದಕ್ಕೆ ನೈಟ್ ಡಿನ್ನರಿಗೆ ಕರ್ಕೊಂಡು ಹೋಗಿದ್ರು ಅಂಡ್ ವಿ ಹ್ಯಾಡ್ ಎ ಗ್ರೇಟ್ ಡೇಟ್ ನೈಟ್. ಸದ್ಯಕ್ಕೆ ಸ್ವೀಟ್ಸ್ ಬಿಟ್ರೆ ನನ್ನ ನೆಕ್ಸ್ಟ್ ಸ್ಟ್ರೆಸ್ ಬಸ್ಟರ್ ಅಂತ ಅಂದ್ರೆ ಅದು ಶಾಪಿಂಗ್. ಸೊ ಶಾಪ್ ಮಾಡೋಣ ಅಂತ H&M ಗೆ ಹೋಗಿದ್ವಿ. ರೀಸೆಂಟ್ಲಿ ಹೇಳ್ತಿರೋ ತರನೇ ನನಗಂತೂ ನಾನು ಏನೂ ತಗೊಂಡ್ಲಿಲ್ಲ. ಕಿಡ್ ಸೆಕ್ಷನ್ ಅಲ್ಲಿ ಕ್ಲಾತ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ನನ್ನ ಮಗನ್ಗೆ ಕೆಲವೊಂದು ಬಟ್ಟೆಗಳನ್ನ ತಗೊಂಡೆ. ಅದನ್ನ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಇಫ್ ಇನ್ ಕೇಸ್ ನೀವೇನಾದ್ರೂ ಶಾಪ್ ಮಾಡ್ಬೇಕು ಅಂತ ಅನ್ಕೊಂತಿದ್ರೆ ಮೇನ್ಲಿ H&M ಅಲ್ಲಿ ಇವಾಗ ಸೇಲ್ಸ್ ರನ್ ಆಗ್ತಿದೆ. ಸೊ ರನ್ ಟು H&M. ಕಿಡ್ಸ್ ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿದೆ. ಶಾಪಿಂಗ್ ಮುಗಿಸಿ ಮನೆಗೆ ಬಂದಾಗ ನಮ್ ರಾಜ್ಕುಮಾರ ಬುಕ್ ಇಟ್ಕೊಂಡು ಆಟ ಆಡ್ತಾ ಇದ್ದ. ಇದು ಅವನ್ಗೆ 3rd ಮಂತ್ ಇದ್ದಾಗ ತರ್ಸಿದ್ದಿದ್ ನಾನು. ಅವಾಗಿದ್ನೇನು ಅವ್ನು ಯೂಸ್ ಮಾಡ್ತಿರ್ಲಿಲ್ಲ, ಬಟ್ ಇವಾಗ ಸ್ವಲ್ಪ ಇಷ್ಟಪಟ್ಟು ಆಟ ಆಡ್ತಾನೆ. ಮಕ್ಳು ಬೆಳಿತಾ ಬೆಳಿತಾ ಎಲ್ಲಾನು ನೋಟಿಸ್ ಮಾಡೋದ್ ಕಲ್ತ್ ಬಿಡ್ತಾರಲ್ಲ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಮತ್ತೊಂದು ವ್ಲಾಗ್ ಜೊತೆ ನಾಳೆ ಸಿಗು. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.